ನೋಡ್ತೀವಿ. ಯೇಸುವಿಗೆ ಶಿಲುಬೆಗೆ ಹಾಕುವುದಕ್ಕಿಂತ ಮುಂಚಿತವಾಗಿ ಅವತ್ತು ರಾತ್ರಿ ನಾವು ನೋಡುವಾಗ ಯೇಸು ತನ್ನ ಶಿಷ್ಯರಿಗೆ ಕರೆದು ಒಂದು ಪಸ್ಕದ ಹಬ್ಬ ದಿನದಂದು ಒಂದು ಊಟ ಮಾಡ್ತಾರೆ. ಅಯ್ಯ ಸ್ವಾಮಿ ಹೇಳಿದ್ರು, ಇದೇ ಕೊಡೆಯ ಊಟ ಭೋಜನವಾಗಿರ್ತದೆ. ಹಾಗಾಗಿ ಅವರ ಜೊತೆಯಲ್ಲಿ ಸೇರಿ ಅವರೆಲ್ಲ ಊಟ ಮಾಡೋದನ್ನು ನಾವು ನೋಡ್ತೀವಿ. ಅದೇ ರಾತ್ರಿಯಲ್ಲಿ ಅವರು ಎಣ್ಣೆ ಮರದ ಊಟಕ್ಕೆ ಹೋಗಿ ಅಲ್ಲಿ ಅವರು ಯೇಸು ಸ್ವಾಮಿ ಹೇಳ್ತಾರೆ, ಇದು ಪಾತ್ರೆ, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಎಲ್ಲ ಜಾತಿ ಜನರಿಗೋಸ್ಕರ ಸುರಿಸಲ್ಪಟ್ಟ ರಕ್ತ ಎಂಬುದಾಗಿ ಹೇಳಿ ತನ್ನ ಶಿಷ್ಯರಿಗೆ ಮುರಿದು ಕೊಟ್ಟರು. ಯಾಕಂದರೆ ಈ ವಾಕ್ಯ ಏನು ಹೇಳ್ತಾರೆ ಅಂದರೆ, ಯಾರು ನನ್ನ ರೊಟ್ಟಿಯನ್ನು, ಯಾರು ನನ್ನ ದೇಹವನ್ನು, ಈ ದ್ರಾಕ್ಷಾರಸವನ್ನು ಕುಡಿಯೋದಿಲ್ಲವೋ ಅವರಿಗೆ ನಿತ್ಯದಲ್ಲಿ ಪಾಲಿಲ್ಲ ಎಂಬುದಾಗಿ. ಅಂದರೆ ಅರ್ಥ ಏನು ಹೇಳ್ತದೆ ಅಂದರೆ, ನಾವು ಕ್ರಿಸ್ತನ ಒಟ್ಟಿಗೆ ಒಂದು ಅನ್ಯೂನ್ಯತೆ, ಒಂದು ಪ್ರೀತಿ, ಸವಾಸದಲ್ಲಿರಬೇಕೆಂಬುದಾಗಿ. ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ದಿನ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು, ನಾವು ಯಾಕೆ ಬೈಬಲ್ ಓದಬೇಕು, ನಾವು ಯಾಕೆ ಉಪವಾಸ ಇರಬೇಕಂದ್ರೆ ಆತನ ಒಟ್ಟಿಗೆ ಇರುವುದಕ್ಕೋಸ್ಕರ. ಯಾಕಂದರೆ ನೀನು ಪ್ರಾರ್ಥನೆ ಮಾಡೋದ್ರಿಂದ, ನೀನು ಉಪವಾಸ ಮಾಡೋದ್ರಿಂದ ದೇವರ ಮೈಂಡನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಆತನೊಟ್ಟಿಗೆ ನಾವು ಯಾವಾಗಲೂ ಅನ್ಯೂನ್ಯವಾಗಿರ್ಬೇಕೆಂಬುದಾಗಿ ಯೇಸು ಕ್ರಿಸ್ತನು ಇದನ್ನು ಹೇಳ್ತಾನೆ. ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನೆನೆಸಿಕೊಳ್ಳೋದಂದರೆ ಬೈಬಲ್ ಹೇಳ್ತದೆ, ನನ್ನ ನಿಮಿತ್ತವಾಗಿ ಎಲ್ಲಿ ಇಬ್ಬರು ಮೂವರು ಕೂಡಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ ಹೇಳಿದ್ದೀನಿ. ಅಂದರೆ ಅರ್ಥ ಏನಂದರೆ, ಆತನ ನೆನೆಸಿಕೊಳ್ಳುವಾಗ ಆತ ನಮ್ಮ ಮಧ್ಯದಲ್ಲಿ ಬರ್ತಾರೆ. ಯೇಸು ಸ್ವಾಮಿ ಸತ್ತು 3ನೇ ದಿನದಲ್ಲಿ ಎದ್ದು ಬಂದಾಗ 10 ಮಂದಿ ಶಿಷ್ಯರಿಗೆ ಕಾಣಿಸ್ಕೊಂಡ್ರು. ಊರಿಗೆ ಹೋಗುವಂತ 2 ಶಿಷ್ಯರೊಟ್ಟಿಗೆ ಕಾಣಿಸ್ಕೊಂಡ. ಅಂದರೆ ಅರ್ಥ ಏನಂದರೆ, ಆತನ ಎಂಥ ಪ್ಲೇಸ್ ಆಗಿದ್ದು, ಇಂಥದ್ದೇ ಪ್ಲೇಸ್, ಪ್ರಾರ್ಥನಾ ಒಂದು ಹಾಲಲ್ಲೇ ದೇವ್ರಿಗೆ ನೆನೆಸ್ಕೊಳ್ಳೋದಲ್ಲ. ನೀನು ಹೋಗುವಾಗ, ನೀನು ಬರುವಾಗ, ನಿನ್ನ ಮನೆಯಲ್ಲಿ, ನಿನ್ನ ಕೆಲಸದಲ್ಲಿ, ಎಂಥ ಪ್ಲೇಸಲ್ಲಾದರೂ ನಾವು ನೆನೆಸ್ಕೊಳ್ಳುವಾಗ ಈ ಸಡನ್ ಆಗಿ ನಮ್ಮೊಟ್ಟಿಗೆ ಆತನು ಬರ್ತಾನೆ. ಯಾಕಂದರೆ ಪ್ರಾರ್ಥನೆ ಮಾಡುವನ ಮನಸ್ಸು ದೇವರೊಟ್ಟಿಗೆ ಇರುವಾಗ ಕರ್ತನು ಖಂಡಿತವಾಗಿ ಅವರೊಟ್ಟಿಗಿದ್ದು ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ಯಾಕೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹಿಡಿಯಲ್ಪಟ್ಟ ರಾತ್ರಿ ಹಿಡಿಯೋದಕ್ಕಿಂತ ಮುಂಚಿತವಾಗಿ ಈ ಒಂದು ಉದಾಹರಣೆ ಕೊಡ್ತಾ ಹೀಗೆ ಒಂದು ಅನ್ಯೂನ್ಯವಾಗಿರಲಿಕ್ಕೆ ಕಾರಣ ಏನಂದರೆ, ನನಗೆ ಎತ್ತಲ್ಪಡುವಂಥ ಸಮಯ ಬಂದಿದೆ, ಈ ಕಳ್ಳರು ಈಗ ಹಿಡಿಯೋರು ಬರ್ತಾರೆ ನನಗೆ, ಹಾಗಾಗಿ ಇದನ್ನು ನೀವು ಮಾಡ್ತಾ ಇರಬೇಕೆಂಬುದಾಗಿ ಕೊನೆಯ ಒಂದು ಏನಂತಾರೆ, ಒಂದು ಗ್ರೂಪ್ ಸಂದರ್ಶನ ಆಗಿದೆ. ಶಿಷ್ಯರೊಟ್ಟಿಗೆ ಕೊನೆಯ ಒಂದು ಸಂದರ್ಶನ ಆಗಿದೆ. ಯಾಕಂದರೆ ಇಂಥ ಸಂದರ್ಶನಗಳು ನಾವು ನೋಡುವಾಗ ಅದು ಕೊನೆ ಸಂದರ್ಶನ. ಒಬ್ಬ ವ್ಯಕ್ತಿ ಸಾಯುವಾಗ ಮಕ್ಕಳಿಗಾಗಲಿ, ಹೆಂಡತಿಗಾಗಲಿ, ಸಂಬಂಧಿಕರಾಗಲಿ ಅವನು ಯಾವತ್ತೂ ಸುಳ್ಳು ಹೇಳಲ್ಲ, ಒಳ್ಳೆಯದನ್ನೇ ಹೇಳ್ತಾರೆ. ಹೀಗೆ ಬದುಕಬೇಕೆಂಬುದಾಗಿ ನನ್ನ ಲೈಫಲ್ಲಿ ಹೀಗೆ ಇಂಥದ್ದು ನಾನು ಮಾಡಿದ ತಪ್ಪುಗಳು ಹಿಂಗಾಯಿತು, ನಾನು ಹಿಂಗೆ ಮಾಡಬೇಕಾಗಿತ್ತು, ಈಗ ನೀವು ಬದುಕ್ರಿ, ಹೀಗೆ ಬಾಳ್ರಿ ಎಂಬುದಾಗಿ ಕೊನೆ ಸಂದರ್ಶನದಲ್ಲಿ ಯಾಕೆ ಹೇಳ್ತಾನೆ, ಆತನ ಅನುಭವ, ಆತನ ಜೀವನದಲ್ಲಿ ಹಾದು ಬಂದಂಥ ಇಕ್ಕಟ್ಟಾದ ಮಾರ್ಗಗಳು, ಕಷ್ಟಗಳು, ವಂಚನೆಗಳು ಇವೆಲ್ಲವನ್ನು ದಾಟಿ ಬಂದಿರ್ತಾನೆ. ಹಾಗಾಗಿ ಸಾಯುವಂಥ ಸಮಯದಲ್ಲಿ ಯಾರೇ ಆಗಲಿ ಒಬ್ಬ ವ್ಯಕ್ತಿಗೆ ಕೊನೆ ಸಂದರ್ಶನ, ನಾನು ಇನ್ಮೇಲೆ ಬರಲ್ಲ ಈ ಪ್ಲೇಸಲ್ಲಿ ಅಂದಾಗ ಅದನ್ನು ಅವರಿಗೆ ಯಾವುದೇ ವಂಚನೆ ಇಲ್ಲದೆ ಹೇಳುತ್ತಾರೆ. ಅದೇ ಯೇಸು ಸ್ವಾಮಿ ಮಾಡಿದಂಥ ಕಾರ್ಯ ಏನಂದರೆ, ತನ್ನ ಶಿಷ್ಯರಿಗೆ ಕೊನೆಯ ರಾತ್ರಿ ತನ್ನ ಇದರಲ್ಲಿ ನೀವು ಪಾಲ್ಗಾರ ಆಗಬೇಕು, ಇದು ನನ್ನ ರಕ್ತ, ಇದು ನನ್ನ ಶರೀರ, ಇದನ್ನು ನೀವು ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ ಈ ಭೂಲೋಕದಲ್ಲಿ ಬದುಕುವಂಥ ಎಲ್ಲ ದಿನಗಳು ಮಾಡಬೇಕು ಎಂಬುದಾಗಿ. ಅದಕ್ಕಿಂತ ಮುಂಚಿತವಾಗಿ ಯೋಹಾನ 14ನೇ ಅಧ್ಯಾಯದಲ್ಲಿ ಇರ್ತದೆ, ನಾನು ಹೋಗ್ತಾ ಇದ್ದೇನೆ, ಆದರೆ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನಾನು ಬೇಗನೆ ಬರ್ತೀನಿ ಅಂದರೆ ನಾನು ನಿಮಗೋಸ್ಕರ ನಿಮ್ಮ ವಾಸಕ್ಕಾಗಿ ನಾನು ಮನೆಗಳನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ.
ನಾನು ಬೇಗನೆ ಬಂದು ನಾನಿರುವ ಸ್ಥಳದಲ್ಲೇ ನೀವಿರ್ಬೇಕು. ಅಂದರೆ ಅರ್ಥ ಏನು? ಯಾವಾಗ ನಾವು ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಸಹವಾಸವಾಗಿರ್ತೀವೋ ಆತನು ಇಷ್ಟವಾದದ್ದೆಲ್ಲ ಅವನು ಕೊಡ್ತಾನೆ. ಹಾಗೆ ಯೇಸು ಸ್ವಾಮಿ ನೋಡಿ, ಈ ಭೂಮಂಡಲವನ್ನು ದೇವರು ಎಷ್ಟು ದಿನಗಳಲ್ಲಿ ಸೃಷ್ಟಿ ಮಾಡಿದಂತೆ 6 ದಿನಗಳಲ್ಲಿ ಸೃಷ್ಟಿ ಮಾಡಿದಂತೆ. 6 ದಿನಗಳಲ್ಲಿ ಭೂಲೋಕದಲ್ಲಿ ನಾವು ನೋಡ್ತೀವಿ ಎಷ್ಟು ಸುಂದರವಾಗಿದೆ, ಎಷ್ಟು ನಯವಾಗಿದೆ ಈ ಪ್ರಪಂಚ, ಎಷ್ಟು ಅದ್ಭುತವಾಗಿದೆ ಈ ಪ್ರಪಂಚ. ಮರ, ಗಿಡ, ಬಳ್ಳಿ, ಮನುಷ್ಯ, ಪ್ರಾಣಿ, ಪಕ್ಷಿ, ಗುಡ್ಡಗಳು, ಸುಂದರವಾದಂಥ ಅರಣ್ಯಗಳು, ಮನುಷ್ಯನಿಗೆ ಬೇಕಾದ ಫಾಲ್ಸ್ಗಳು, ಸಮುದ್ರಗಳು, ಕೆರೆಗಳು, ನದಿಗಳು, ಹೀಗೆ ನಾವು ನೋಡುವಾಗ, ಈ ಲೋಕದಲ್ಲಿ ನೋಡುವಾಗ ಎಷ್ಟು ಸುಂದರವಾಗಿದೆ ದೇಶ, ಈ ಪ್ರಪಂಚ, ಈ ಸೌರವ್ಯೂಹ ನೋಡುವಾಗ ಎಷ್ಟು ಸುಂದರವಾಗಿದೆ. ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮಗೋಸ್ಕರ ಮನೆಯನ್ನು ಸಿದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, 6 ದಿನದಲ್ಲಿ ಮಾಡಿರುವಂಥ ಈ ಭೂಮಿ ಇಷ್ಟು ಸುಂದರವಾಗಿರಬೇಕಾದ್ರೆ 2000 ವರ್ಷಗಳಿಂದ ನಮಗೋಸ್ಕರ ನಿವಾಸ ಸ್ಥಾನಗಳನ್ನು ಸಿದ್ಧ ಮಾಡ್ತಾನೆ ಇದ್ದಾರೆ. ಅದು ಮತ್ತೆ ಹೇಗಿರ್ಬೋದು? ಹಾಗಾಗಿ ದೇವರ ವಾಕ್ಯ ಹೇಳ್ತಿದ್ದೆ, ದೇವರನ್ನು ನಾವು ನೆನೆಸ್ಕೊಳ್ಬೇಕು. ಯಾಕಂದರೆ ನಮಗೋಸ್ಕರ ಆತನು ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ, ನಮಗೋಸ್ಕರ ನಿವಾಸ ಸ್ಥಾನ. ಅದಕ್ಕೆ ನೀವು ಕಳವಳಗೊಳ್ಳಬೇಡ್ರಿ, ಧೈರ್ಯವಾಗಿರಿ. ಬೈಬಲ್ ಹೇಳ್ತದೆ, ಯೋಹಾನ 16ನೇ ಅಧ್ಯಾಯದಲ್ಲಿ 33ನೇ ವಚನದಲ್ಲಿ, ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳಿ. ಹಾಗಾಗಿ ಈ ಲೋಕದಲ್ಲಿ ಸಂಕಟ, ಕಣ್ಣೀರು, ಬಾಧೆ, ಕಳವಳ, ನಿರಾಸೆ, ಸೋಲು ಎಲ್ಲ ಇದೆ. ಆದರೆ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆ ಮೇಲೆ ಇವೆಲ್ಲವನ್ನು ಜಡಿದು ಹಾಕಿ ನಮಗೆ ಒಂದು ನಿತ್ಯ ಮಾರ್ಗದ ಒಂದು ಪ್ರೀತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ ಕಾರಣ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುವುದೇನೆಂದರೆ, ನಮಗೋಸ್ಕರ ಒಳ್ಳೆಯದನ್ನು ಮಾಡುವ ಕರ್ತನು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಆತನ ಸಂಬಂಧದಲ್ಲಿ, ಆತನ ಒಂದು ಕನೆಕ್ಟಲ್ಲಿ, ಆತನ ಒಂದು ಸಂದರ್ಶನದಲ್ಲಿ ನಾವು ಇರುವಾಗ ಖಂಡಿತವಾಗಿ ಅದ್ಭುತ ಮಾಡಿ ನಮ್ಮ ಜೀವಿತವನ್ನು ಈ 2026 ಅಲ್ಲಿ ದೇವರು ನಮಗೆ ಇನ್ನೂ ಅದ್ಭುತಗಳನ್ನು ಮಾಡಿ ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಜೀವಿತವನ್ನು ಇನ್ನೂ ಆಶೀರ್ವಾದದ ಕಡೆಗೆ ನಡೆಸ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹ, ಡೌಟ್ ಅನ್ನೋದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲೇ. ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಕೃಪೆಗಳಲ್ಲಿ ಐಶ್ವರ್ಯವುಳ್ಳವನಾದ ನಮ್ಮ ಪರಲೋಕ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಸುಂದರವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಕೇಳಿದಂಥ ವಾಕ್ಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ದೇವರೇ, ಈ ಮಾರ್ಗವನ್ನು ನಿಲ್ಲಿಸಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ದೇವರೇ, ಸಾಧನ ಶಿಷ್ಯಗಾಗಿ ಪ್ರಾರ್ಥನೆ ಮಾಡ್ತೀವಿ. ಶಿಷ್ಯಗಾಗಿ ಮತ್ತೊಬ್ಬ ಶಿಷ್ಯಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಆಶೀರ್ವಿಸು ದೇವರೇ. ಈ ಮೂಲಕವಾಗಿ ದೇವರೇ ನಿಮ್ಮ ನಾವು ಮಹಿಮೆಯಾಗಲಿ. ಇದಕ್ಕೆ ದೇವರೇ ನಡೆಸ್ತಿರುವಂಥ ವೈಭವ ಸಾರ್ಗಾಗಿ ಪ್ರಾರ್ಥನೆ ಮಾಡ್ತೀವಿ. ಅವರನ್ನು ಸಹ ಆಶೀರ್ವಿಸು, ಅದ್ಭುತವಾಗಿ ನಡೆಸು. ನಿಮ್ಮ ಕೃಪೆಯಲ್ಲಿ ಮಾಡಿಸಿ, ಈಗಿನವರೆಗೂ ಸಹಾಯ ಮಾಡಿ ನಡೆಸಿದ ಕರ್ತನೆ, ಮುಂದೆ ಸಹಾಯ ಮಾಡಿ ನಡೆಸು ದೇವರೇ. ಈ ಒಂದು ಮಾರ್ಗವನ್ನು ನಿಲ್ಲಿಸಿ ದೇವರೇ, ಇನ್ನೂ ದೇವರೇ ಕರ್ತನೆ, ನಿಮ್ಮ ಅದ್ಭುತದ ವಾಕ್ಯದಲ್ಲಿ ಈ ಒಂದು ಬೆಂಗಳೂರು ಪ್ರಾಂತ್ಯದಲ್ಲಿ ಇನ್ನೂ ಅದ್ಭುತವಾಗಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ದೇವರೇ. ಹಿಡಿಯಲ್ಪಟ್ಟ ರಾತ್ರಿ ದೇವರೇ, ಹೌದು, ನಾವು ವಿಷಯವನ್ನು ನಾವು ನೋಡಿದ್ದೇವೆ ಸ್ವಾಮಿ. ದೇವರೇ, ಶಿಷ್ಯರಿಗೆ ಒಂದು ಸಂದರ್ಶನದಲ್ಲಿ ಕೊನೆಯ ಊಟ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ದೇವರೇ, ನಮ್ಮ ಜೀವಿತದಲ್ಲೂ ಸ್ವಾಮಿ ದೇವರೇ ಅದ್ಭುತಗಳನ್ನು ಮಾಡಿ ಆವತ್ತಿನಿಂದ ಶಿಷ್ಯರು ದೇವರೇ ಚದರಿ ಹೋಗಿ ಭೂಲೋಕದ ಕಟ್ಟ ಕಡೆ ಹೋಗಿ ಸುವಾರ್ತೆ ಸಾರಿದೆಂಬುದನ್ನು, ದೇವರ ರಾಜ್ಯವನ್ನು ಕಟ್ಟಲ್ಪಟ್ಟರು ಎಂಬುದನ್ನು. ಹಾಗೆ ನಾವು ಸಹ ದೇವರೇ